ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನೋಡಿ, ನಾನು ಲೈನಿಂಗ್ ಬ್ಲೌಸಲ್ಲಿ ಲೈನಿಂಗನ್ನು ಹೇಗೆ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಬಿಗಿನರ್ಸ್ ಆಗಿದ್ದರೆ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದನ್ನು ನೋಡಿ, ಲೈನಿಂಗನ್ನು ಈ ರೀತಿ ಎರಡು ಕೂಡಿಸ್ಕೊಂಡು ಚೆನ್ನಾಗಿ ಒಂದಕ್ಕೊಂದು ಚೆನ್ನಾಗಿ ಎರಡು ಕರೆಕ್ಟಾಗಿ ಕೂಡಿಸ್ಕೋಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲೂ ಕೂಡ ಆಗಬಾರ್ದು. ಕರೆಕ್ಟಾಗಿ ನೀಟಾಗಿ ಲೈನಿಂಗನ್ನು ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡ್ಕೊಳ್ಳಿ, ನೀವು ಬಿಗಿನರ್ಸು ಈ ರೀತಿ ಕರೆಕ್ಟಾಗಿ ಎರಡು ಇಟ್ಕೊಂಡು ನೀವು ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಮೊದಲಿಗೆ ಫಸ್ಟು ಸ್ಟಾರ್ಟಿಂಗು ನೋಡಿ, ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಎಲ್ಲೂ ಸ್ವಲ್ಪನೂ ಮಿಸ್ಟೇಕ್ ಆಗಬಾರ್ದು. ಲೈನಿಂಗ್ ಒಂದು ಕಡೆ, ಮೇನ್ ಫ್ಯಾಬ್ರಿಕ್ ಒಂದು ಕಡೆ ಆಗಬಾರ್ದು. ಎರಡು ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡು ಕೂಡಿಸ್ಕೋಬೇಕು. ಈ ರೀತಿ ನಾನು ಬಿಗಿನರ್ಸ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕೆಲವೊಂದು ಟಿಪ್ಸ್ ಕೂಡ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ಅದನ್ನು ನೋಡ್ಕೊಳ್ಳಿ. ನೀವು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಕರೆಕ್ಟಾಗಿ ಪೂರ್ತಿ ವಿಡಿಯೋನ ನೋಡಿ, ಅಂದರೆ ಮಾತ್ರ ನಿಮಗೆ ಎಲ್ಲನೂ ಕರೆಕ್ಟಾಗಿ ಅರ್ಥ ಆಗುತ್ತೆ. ಇಲ್ಲ ಅಂದರೆ ನಿಮಗೆ ಏನೂ ಕೂಡ ಅರ್ಥ ಆಗಲ್ಲ. ಹಾಗೆ ಹೊಸಬರಾಗಿದ್ದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಒಂದು ಲೈಕನ್ನು ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಈಗ ನೋಡಿ, ಈ ರೀತಿ ನಾವು ಇಟ್ಕೊಂಡು ನಾನು ಮೇನ್ ಫ್ಯಾಬ್ರಿಕನ್ನು ಬಟ್ಟೆ ಜಾಸ್ತಿಯಾಗಿ ಇಟ್ಕೊಂಡಿದ್ದೀನಿ. ಲೈನಿಂಗನ್ನು ಕರೆಕ್ಟ್ ಅಳತೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಲೈನಿಂಗನ್ನು ನಾವು ಕರೆಕ್ಟಾಗಿ ಇಟ್ಕೊಂಡು ಅದರ ಮೇಲೆ ಸ್ಟಿಚ್ ಮಾಡಿಕೊಂಡು ಆಮೇಲೆ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನೆಲ್ಲ ನಾವು ಕಟ್ ಮಾಡಿ ತೆಗಿಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಕರೆಕ್ಟಾಗಿ ಇಟ್ಕೊಂಡು ಮಾಡಬೇಕು. ಎಲ್ಲೂ ಕೂಡ ಮುದ್ದೆ ಆಗಬಾರ್ದು. ಲೈನಿಂಗ್ ಬಟ್ಟೆ ಆಗಲಿ, ಮೇನ್ ಫ್ಯಾಬ್ರಿಕ್ ಆಗಲಿ, ಬಟ್ಟೆ ಜಾಸ್ತಿ ಹೆಚ್ಚು ಕಮ್ಮಿ ಆಗಿ ನೀರಿಗೆ ಎಲ್ಲೂ ಕೂಡ ಬರಬಾರ್ದು. ಆ ರೀತಿ ನಾವು ನೋಡಿಕೊಂಡು ಇದನ್ನು ಸ್ಟಿಚ್ ಮಾಡ್ಕೋಬೇಕು. ನಾನು ಮೇನ್ ಫ್ಯಾಬ್ರಿಕಲ್ಲಿ ನೆಕ್ಕನ್ನು ಕಟ್ ಮಾಡಿಲ್ಲ, ಲೈನಿಂಗಲ್ಲಿ ಅಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಬಿಗಿನರ್ಸಿಗೆ ಈ ರೀತಿ ಕಟ್ ಮಾಡಿಕೊಂಡ್ರೆ ಸ್ಟಿಚ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಎಲ್ಲೂ ಹೆಚ್ಚು ಕಮ್ಮಿ ಎಲ್ಲೂ ಆಗಲ್ಲ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ಬಿಗಿನರ್ಸು ಸ್ಟಿಚ್ ಮಾಡ್ಕೋಬೋದು. ಕೆಳಗಿನ ಬಟ್ಟೆ ಕರೆಕ್ಟಾಗಿ ಇದೆಯೋ ಇಲ್ಲ ಅಂತ ನೋಡ್ಕೋಬೇಕು. ಒಳಗಡೆ ಬಟ್ಟೆ ಇಲ್ಲ ಅಂದರೆ ಅಲ್ಲಿ ನೋಡ್ಕೊಳ್ಳಿಲ್ಲ ಅಂದರೆ ಹೆಚ್ಚು ಕಮ್ಮಿ ಆಗಿ ಮುದ್ದೆ ಬರೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಬಿಗಿನರ್ಸಿಗೆ ಅನುಕೂಲ ಆಗಲಿ ಅಂತಾನೆ ನಾನು ಈ ವಿಡಿಯೋ ಮಾಡಿದ್ದೀನಿ. ನೋಡಿ, ಈ ರೀತಿ ಸುತ್ತಲೂ ನಾವು ರೌಂಡು ಎಲ್ಲನೂ ಒಂದು ಸಲ ಸ್ಟಿಚ್ ಮಾಡಿಕೊಂಡ್ರೆ ಆರಾಮಾಗಿ ನಾವು ಆಮೇಲೆ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಏನೂ ಪ್ರಾಬ್ಲಮ್ ಆಗಲ್ಲ. ನೋಡಿ, ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಏನು ಬಂದಿದೆ ಅದನ್ನೆಲ್ಲ ನಾವು ಕಟ್ ಮಾಡಿ ತೆಗಿಬೇಕಾಗತ್ತೆ. ಈಗ ನೋಡ್ರಿ, ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಪೂರ್ತಿಯಾಗಿ ನಾವು ಕಟ್ ಮಾಡಿ ತೆಗಿಬೇಕು. ನೀವು ಏನಿಲ್ಲ ಅಂದರೂ ಇದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಹೊಲಿದ್ರೆ ನೀವು ದಿನದಲ್ಲಿ ಕನಿಷ್ಠ ಪಕ್ಷ 2 ಬ್ಲೌಸ್ ಆದರೂ ಆರಾಮಾಗಿ ಸ್ಟಿಚ್ ಮಾಡ್ಬೋದು ನೀವು ಕಲ್ತ್ಕೊಂಡಿದ್ರೆ ಫಸ್ಟಿಗೆ. ಆಮೇಲೆ ಬರ್ತಾ ನೀವು 4-5 ಈ ಥರ ನೀವು ಸ್ಟಿಚ್ ಮಾಡ್ಕೋಬೋದು. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು
ಬೆಳಿಗ್ಗೆ ಬೇಗ ಎದ್ದು ಇಷ್ಟು ಟೈಮಿಗೆ ನಾವು ಇಷ್ಟು ಕೆಲಸ ಮಾಡ್ಕೋಬೇಕು ಅಂದು ಮನಸ್ಸಲ್ಲಿ ಇಟ್ಕೊಂಡ್ರೆ ನೀವು ಆರಾಮಾಗಿ 4 ಬ್ಲೌಸು ಸ್ಟಿಚ್ ಮಾಡ್ಕೋಬೋದು. ಒಂದು ದಿನದಲ್ಲಿ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮಕ್ಕಳನ್ನು ಕೂಡ ನೋಡಿಕೊಂಡು ಎಲ್ಲರನ್ನೂ ನೋಡಿಕೊಂಡು ಮಾಡ್ಬೋದು. ಆದರೆ ಕರೆಕ್ಟ್ ಟೈಮಿಗೆ ನಾವು ಎಲ್ಲ ಕೆಲಸನೂ ಮಾಡ್ಕೋಬೇಕಾಗತ್ತೆ. ನಾವು ಆಳಸಿತನ ಮಾಡಿಕೊಂಡು ಅಲ್ಲಿ ಕುಂತು ಇಲ್ಲಿ ಕುಂತು ಟೈಮ್ ವೇಸ್ಟ್ ಮಾಡಿದರೆ ಆಗಲ್ಲ. ನಾವು ಬೆಳಗ್ಗೆಯಿಂದ ನಾವು ಈ ಟೈಮಿಗೆ ಇಷ್ಟು ಮಾಡಬೇಕು ಕೆಲಸ, ಇಂತಿಷ್ಟು ಟೈಮಿಗೆ ನಾನು ಸ್ಟಿಚಿಂಗ್ ಮಾಡಬೇಕು, ನಾನು ಇಷ್ಟು ಮಾಡಲೇಬೇಕು ಅಂತ ನೀವು ಮನಸ್ಸಲ್ಲಿ ಮಾಡಿಕೊಂಡ್ರೆ ಮಾತ್ರ ಇದು ಸಾಧ್ಯ ಆಗತ್ತೆ. ಇಲ್ಲ ಅಂದರೆ ಸಾಧ್ಯ ಆಗಲ್ಲ. ನಾವು ಮೊಬೈಲ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋದು, ಅಲ್ಲಿ ಇಲ್ಲಿ ಕುಂತು ಟೈಮ್ ವೇಸ್ಟ್ ಮಾಡೋದು, ಮಲ್ಕೊಳ್ಳೋದು, ಆ ರೀತಿ ಮಾಡಿದರೆ ನಾವು ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ. ನೋಡಿ, ಈ ರೀತಿ ಕಟಿಂಗ್ ಮಾಡ್ಕೋಬೇಕು ಎಲ್ಲನೂ. ಆಮೇಲೆ ಈಗ ಫ್ರಂಟ್ ಪಾರ್ಟು ಸ್ಟಿಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೀವು ಈ ಟೇಲರಿಂಗ್ ಬಿಸ್ನೆಸ್ಸಲ್ಲಿ ಬೆಳಿಗ್ಗೆ ಬೇಗನೆ ಏಳೋದನ್ನು ಕಲಿಬೇಕು. ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನೀವು 9 ಗಂಟೆ 10 ಗಂಟೆ ಕೂತ್ಕೊಂಡ್ರಿ ಅಂದರೆ ನೀವು ಊಟದ ಟೈಮಿಗೆ 2-3 ಬ್ಲೌಸ್ ಆರಾಮಾಗಿ ಹೊಲಿಬೋದು, ಸ್ಟಿಚ್ ಮಾಡ್ಬೋದು. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮತ್ತೆ ಮುಗಿಸ್ಕೊಂಡು ನೀವು ಮಧ್ಯಾಹ್ನ ಮಲ್ಕೊಳ್ಳೋದು ರೂಢಿ ಆಗಲಿ ಆ ಥರ ಏನೂ ಇಟ್ಕೋಬಾರ್ದು. ಅಂದರೆ ನೀವು ಮತ್ತೆ ಸಂಜೆ 2-3 ಬ್ಲೌಸು ಸ್ಟಿಚ್ ಮಾಡ್ಬೋದು. ಹಾಗೆ ನೀವು ಟೈಮ್ ಟು ಟೈಮ್ ಎಲ್ಲನೂ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋದರೆ ಒಂದು ದಿನದಲ್ಲಿ 6 ಬ್ಲೌಸು ಕೂಡ ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ಮನೆ ಕೆಲಸ ಮಾಡಿಕೊಂಡು. ಮತ್ತು ನೀವು ಅಲ್ಲಿ ಇಲ್ಲಿ ಟೈಮ್ ವೇಸ್ಟ್ ಮಾಡಿದ್ರಿ ಅಂದರೆ ಆಗೋದಿಲ್ಲ. ನೀವು ಮೊದಲನೇ ದಿನ ರಾತ್ರಿಯೇ ಕಟಿಂಗ್ ಎಲ್ಲ ಮಾಡಿಕೊಂಡು ಇಟ್ಕೋಬೇಕು. ಇಲ್ಲ ಒಂದೇ ದಿನ ಕಟಿಂಗ್ ಮಾಡಿಕೊಂಡು ಎಲ್ಲ ಸ್ಟಿಚ್ ಮಾಡಬೇಕಂದ್ರೆ ಕಷ್ಟ ಆಗತ್ತೆ. ರಾತ್ರಿ ನೀವು ಕಟ್ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ನೀವು 10 ಗಂಟೆ ಇಲ್ಲ 9 ಗಂಟೆ ಕುಂತರೂ ಕೂಡ ನೀವು ಮಧ್ಯಾಹ್ನದ ಹೊತ್ತಿಗೆ 2-3 ಬ್ಲೌಸು ಸ್ಟಿಚ್ ಮಾಡ್ಬೋದು. ಆಮೇಲೆ ಮಧ್ಯಾಹ್ನ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನೀವು ಸ್ಟಿಚಿಂಗಿಗೆ ಕೂತ್ವಿ ಅಂದರೆ ಆಮೇಲೆ ನೀವು ರಾತ್ರಿ ಒಂದು 6-7 ಗಂಟೆ ತನಕ ಸ್ಟಿಚ್ ಮಾಡಿದರೂ ಕೂಡ ನೀವು 5-6 ಬ್ಲೌಸು ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಆದರೆ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಮೊದಲಿಗೆ ಪ್ರಾಕ್ಟೀಸ್ ಮಾಡಿಕೊಂಡು ಅಷ್ಟೇ ಫಿನಿಶಿಂಗು ಕೂಡ ಅಷ್ಟೇ ಮುಖ್ಯ ಇದೆ. ಬ್ಲೌಸಲ್ಲಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರಬೇಕು. ಪೈಪಿಂಗು ಎಲ್ಲ ನೀಟಾಗಿ ಬರಬೇಕು ಅಂದ್ರೇ ಕಸ್ಟಮರು ಬರ್ತಾರೆ. ಫಿನಿಶಿಂಗ್ ಚೆನ್ನಾಗಿಲ್ಲ ಅಂದರೆ ಕಸ್ಟಮರು ಕೂಡ ಬರಲ್ಲ. ಕಸ್ಟಮರ್ನ ನೀವು ಚೆನ್ನಾಗಿ ಮಾತಾಡಿಸ್ಕೊಂಡು ಅವ್ರ ಜೊತೆ ಫ್ರೆಂಡ್ಲಿಯಾಗಿ ನೀವು ಇದ್ದರೆ ಕಸ್ಟಮರು ಕೂಡ ನಿಮ್ಮ ಹತ್ರ ಬರ್ತಾರೆ. ಮತ್ತು ನೀವು ನೀಟಾಗಿ ಸ್ಟಿಚ್ ಮಾಡಿ ಕೊಡಬೇಕು. ಅವ್ರಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅದನ್ನೆಲ್ಲ ನೋಡ್ಕೋಬೇಕು. ಫಸ್ಟ್ ಸಲ ಒಬ್ಬೊಬ್ಬರಿಗೆ ಕರೆಕ್ಟಾಗಿ ಫಿಟ್ಟಿಂಗ್ ಬರಲ್ಲ, ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿರುತ್ತೆ. ಅದನ್ನೆಲ್ಲ ನೀವು ಅವರಿಗೆ ಹಾಕ್ಕೊಂಡು ನೋಡಿ ಎಲ್ಲಿ ಮಿಸ್ಟೇಕ್ ಆಗಿದೆ ಏನು ನೋಡಿಕೊಂಡು ಇನ್ನೊಂದು ಬ್ಲೌಸಲ್ಲಿ ಈ ಥರ ನಾನು ಮಿಸ್ಟೇಕ್ ಮಾಡಲ್ಲ, ಕರೆಕ್ಟಾಗಿ ಸ್ಟಿಚ್ ಮಾಡಿ ಕೊಡ್ತೀನಿ ಅಂತ ಹೇಳಿ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡಿಕೊಂಡು ಅವ್ರ ಹತ್ರ ಇಸ್ಕೊಂಡ್ರೆ ಅವರು ಕೂಡ ಖುಷಿಯಾಗಿ ಮತ್ತೆ ತಂದು ಬ್ಲೌಸ್ ಹಾಕ್ತಾರೆ. ಹಾಕಿದ ಮೇಲೆ ನೀವು 2ನೇ ಸಲನೂ ಕರೆಕ್ಟಾಗಿ ಸ್ಟಿಚ್ ಮಾಡಿ ಕೊಟ್ವಿ ಅಂದರೆ ಆ ಕಸ್ಟಮರು ಮತ್ತೆ ನಿಮ್ಮ ಹತ್ರನೇ ಬ್ಲೌಸನ್ನು ಕೊಡ್ತಾರೆ. ಈ ರೀತಿ ಮಾಡಿದಾಗ ನಮ್ಮ ಕಸ್ಟಮರು ಜಾಸ್ತಿ ಆಗ್ತಾರೆ. ಹೀಗೆ ಮಾಡೋದ್ರಿಂದ ನೀವು ಸ್ಟಿಚಿಂಗಲ್ಲಿ ಬೆಳಿಬೋದು, ಆರಾಮಾಗಿ ಅರ್ನ್ ಮಾಡ್ಬೋದು. ಹಾಗೆ ಚೆನ್ನಾಗಿ ಮಾತಾಡೋದನ್ನು ಮೊದಲು ಕಲಿಬೇಕು. ಅದೇ ರೀತಿ ನೀವು ಟೈಮ್ ಟು ಟೈಮ್ ಇಷ್ಟು ನಾನು ಹೊಲಿಬೇಕು ಅಂತ ಹೇಳಿ ನೀವು ಮನಸ್ಸಲ್ಲಿ ಫಿಕ್ಸ್ ಮಾಡಿಕೊಂಡು ಎಲ್ಲನೂ ಮನೆ ಕೆಲಸ ಬೇಗ ಮುಗಿಸ್ಕೊಂಡು ಎಲ್ಲ ಮಾಡಿಕೊಂಡು ಕೂತ್ಕೊಂಡು ಸ್ಟಿಚ್ ಮಾಡಿದರೆ ನೀವು ಆರಾಮಾಗಿ 4-5 ಬ್ಲೌಸು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಮನಸ್ಸಲ್ಲಿ ನೀವು ಈ ರೀತಿ ನಾನು ಮಾಡಲೇಬೇಕು, ಇವತ್ತು ಇಷ್ಟು ಕೆಲಸ ಮಾಡಲೇಬೇಕು ಅನ್ನೋದನ್ನು ಫಿಕ್ಸ್ ಮಾಡಿಕೊಳ್ಳಿ. ಈ ರೀತಿ ಮಾಡೋದರಿಂದ ನಿಮ್ಮ ಕಸ್ಟಮರು ಜಾಸ್ತಿ ಆಗ್ತಾರೆ.
ಆಮೇಲೆ ಅವ್ರ ಟೈಮಿಗೆ ನಾವು ಬಟ್ಟೆನ ಕರೆಕ್ಟಾಗಿ ಕೊಡಬೇಕು. ಹೇಳಿದ ಟೈಮಿಗೆ ಕರೆಕ್ಟಾಗಿ ಕೊಟ್ಟರೆ ಅವರಿಗೂ ಖುಷಿ ಆಗುತ್ತೆ, ನಿಮ್ಮ ಕೆಲಸನೂ ಬೇಗ ಬೇಗ ಆಗುತ್ತೆ. ಇದರಿಂದ ನಿಮಗೂ ಒಂದು ಖುಷಿ, ಅವರಿಗೂ ಒಂದು ಖುಷಿ. ನಾನು ಇವತ್ತಿಷ್ಟು ಸ್ಟಿಚ್ ಮಾಡಿದ್ನಲ್ಲ ಅಂತ ಹೇಳಿ ನಿಮಗೂ ಒಂಥರ ಖುಷಿ ಆಗುತ್ತೆ. ಅವರಿಗೂ ನನ್ನ ಟೈಮಿಗೆ ಅವರು ಕೊಟ್ಟಿದ್ದಾರಲ್ಲ ಅಂತ ಹೇಳಿ ಅವರಿಗೂ ಒಂದು ಖುಷಿ ಆಗುತ್ತೆ. ಮತ್ತು ನಿಮ್ಮ ಹತ್ರನೇ ಅವರು ಬರ್ತಾರೆ. ಈ ರೀತಿ ಮಾಡೋದ್ರಿಂದ ಕಸ್ಟಮರು ಜಾಸ್ತಿ ಆಗುತ್ತಾರೆ, ನಿಮ್ಮ ಅರ್ನಿಂಗು ಜಾಸ್ತಿ ಆಗುತ್ತೆ. ಈ ರೀತಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಟೇಲರಿಂಗಲ್ಲಿ ಆರಾಮಾಗಿ ನೀವು ಅರ್ನ್ ಮಾಡ್ಬೋದು. ಈ ಟೇಲರಿಂಗ್ ಬಿಸ್ನೆಸ್ಸಲ್ಲಿ ಆಳಸಿತನ ಯಾವತ್ತೂ ಇರಬಾರ್ದು. ಆಳಸಿತನ ಇತ್ತು ಅಂದರೆ ಕೆಲಸ ಆಗೋದೇ ಇಲ್ಲ. ನಾವು ಸ್ಟಿಚ್ ಮಾಡೋದಕ್ಕೂ ಆಗಲ್ಲ, ನಮ್ಮ ಕೆಲಸನೂ ಆಗಲ್ಲ. ಆಳಸಿತನ ಬಿಟ್ಟು ಬಿಡಬೇಕು ಅಂದರೆ ನಾವು ಮಾಡ್ಬೋದು. ಸ್ಟಿಚ್ ಮಾಡ್ತಾ ಮಾಡ್ತಾ ನಮಗೆ ಡೈಲಿ ರೂಢಿ ಆಗುತ್ತೆ. ಆಮೇಲೆ ನಮಗೆ ಸ್ಟಿಚಿಂಗಲ್ಲಿ ಇಂಟ್ರೆಸ್ಟು ಕೂಡ ಬರುತ್ತೆ. ಮತ್ತು ಹೊಲಿಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಕೂತ್ಬಿಡುತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಎಲ್ಲ ಕಸ್ಟಮರು ಜಾಸ್ತಿ ಆಗಿ ನಿಮ್ಮ ಟೇಲರಿಂಗ್ ಬಿಸ್ನೆಸ್ಸು ತುಂಬ ಚೆನ್ನಾಗಿ ನಡೆಯುತ್ತೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೀಗೆ ತಿಳಿಸ್ತಾ ಇರಿ. ಮತ್ತು ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ಕೂಡ ತಿಳಿಸಿ. ಈ ವಿಡಿಯೋ ಮತ್ತು ಶೇರ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ. ನಮಸ್ಕಾರ.